ಜಾಮೀನು ಸಿಕ್ಕಿದೆ, ಜಾಮೀನಲ್ಲ ಸ್ಟೇ ಸಿಕ್ಕಿದೆ ಅಂತ ಹೇಳಿ. ಈಗ ನಾನು ಯಾಕಂದ್ರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದರೆ ಬಹಳ ಬೇಸರದ ಸಂಗತಿ. ಏನಂತ ಕೇಳಿದರೆ ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗ್ಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ. ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿದ್ದೀವಿ. ಕೂಡ ನಾನು ಅವಾಗಲೇ ಹೇಳಿದ್ದೆ, ಏನಂತ ಕೇಳಿದ್ರೆ ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂತಹ ಮನುಷ್ಯ. ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ, ನಾವು ಮಾಡ್ತೀವಿ. ಈಗ ಅವರ ಪರವಾಗಿ ಆದೇಶ ಬಂದಿದೆ, ಅವ್ರ ಪರವಾಗಿ ಬಂದಿರಲಿಲ್ಲ ಅಂದ್ರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು. ಈಗ ಅವ್ರ ಪರವಾಗಿ ಬಂದಿದೆ, ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ನನ್ನ ಪ್ರಕಾರ ಬೇಲ್ ಇದು ಸ್ಟೇ ದೂರ ಹೋಯಿತು, ಬೇಲ್ ಕೂಡ ಸಿಗಬಾರದು ಈ ಪ್ರಕರಣದಲ್ಲಿ. ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದ ಈಗ ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಅಥವಾ ಸ್ಟೇ ಕೊಟ್ಟಿದೆ ಅನ್ನೋದನ್ನ ಗಮನಿಸಬೇಕು. ಸಂಪೂರ್ಣದ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ. ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂತ ಕೇಳಿದ್ರೆ ನನಗೊಂದೇನು ಅನ್ಸಿತ್ತು, ಸ್ಟೇ ಕೊಡ್ಲಿಕ್ಕಿಲ್ಲ. ಸೊ ಇದು ಅಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಯೋದ್ರಿಂದಾಗಿ ಹೈಕೋರ್ಟ್ನಲ್ಲಿ ನಡೆಯೋದ್ರಿಂದಾಗಿ ಅದು 1 ವರ್ಷ 1.5 ವರ್ಷ ಹೋಗುತ್ತದು ಕಾಲ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಬೇಲ್ ಕೊಡಬಹುದು ಅಂತ ನನಗೆ ಅನ್ಸಿತ್ತು. ಬಟ್ ಇಲ್ಲಿ ಸಂಪೂರ್ಣ ಒಂದು ಆ ಪ್ರಕ್ರಿಯೆಗೆ ಸ್ಟೇ ಕೊಟ್ಟಿದ್ದಾರಲ್ಲ, ಅದು ಎಲ್ಲೋ ಒಂದು ಬೇಸರ ಆಗಿದೆ ನನಗೆ. ಸೊ ಹಾಗಾಗಿ ನಮ್ಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದನ್ನು ಗಮನಿಸಿ. ನಮ್ಗೆ ಗೊತ್ತಿಲ್ಲರು ನಮಗೆ ಫೋನ್ ಹಚ್ಚಿ ನಿಮ್ಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದರು. ಅದರ ಪ್ರಕಾರ ನಾನು ಬಸವರಾಜ್ ಅವ್ರ ಕಡೆ ಬಂದೆ. ನಾನು ಏನಿಲ್ಲ, ಅವ್ರು ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಇರೋದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಇದು ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಅಂತ ಇಷ್ಟ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವ್ರ ಜೊತೆಗೆ ನಾನು ಅಂದ್ರೆ ಇಲ್ಲೇ ಅದೇನು ಮಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದರೆ ನಾನು ಅವರಲ್ಲೇ ಬರ್ತೀನಿ ಅಂತೇಳಿ ನಾನು ಇಲ್ಲಿ ಬಂದೆ. ಹಿಂದಿನ ಜಾಮೀನು ನೀಡಿರುವಂಥದ್ದು ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಅಪೀಲ್ ಮಾಡ್ತೀವಿ. ಈಗ ಸ್ಟೇ ಅವರು ಅದನ್ನು ನೋಡ್ಕೊಂಡು ನಾವು ಇದು ಮಾಡ್ತೀವಿ. ಅದು ನಾವು ಅವರಿಲ್ಲ, ನಮ್ಮ ಹೋರಾಟ ನಾವೇನು ಮಾಡಾಕತ್ತಿದ್ದೀವಿ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಯೋಗೇಶ್ ಗೌಡ್ರಿ ಅಂತ ನಾವೇನು ಕರ್ತು ತಗೊಳ್ಳೋದಿಲ್ಲ. ನಮ್ಮ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ.